ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಬಹುಶಃ ಹೇಗಿರುತ್ತೆ ಗೊತ್ತಾ, 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿರೋದ್ರಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ, ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳಿಸ್ಕೊಳ್ಳೋಣ. ತುಲಾ ರಾಶಿಗೆ ತುಂಬ ಬ್ಯೂಟಿಫುಲ್ ಅಂತ ರಾಶಿ. ತುಲಾ ರಾಶಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತುಲಾ ರಾಶಿಗೆ ಭಾಳ ಅದ್ಭುತವಾದ ದಿನ. ಗುರು 5ನೇ ತಾರೀಕಿಂದ ನಿಮಗೆ ಬದಲಾವಣೆ ಆಗ್ತದೆ. ಈ ವಾರದಲ್ಲಿ ಆರ್ಯ ಟಾಕ್ ಪರಿಹಾರದಲ್ಲಿ ನೀವು ನೋಡಬೇಕಂತೇಳಿದರೆ ಆರ್ಯ ಟಾಕ್ ಪರಿಹಾರನ ನನ್ನ ಫೇಸ್ಬುಕ್, ಯೂಟ್ಯೂಬಲ್ಲಿ ಹೊಡೆದು ನೋಡಿ. ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಜನ ನೀವು ಫ್ರೆಂಡ್ಸ್ ಆಗಿ ಆರ್ಯ ಟಾಕ್ ಅನ್ನೋದರಲ್ಲಿ ಹೊಡೆದು ನೋಡಿ. ತುಂಬ ಫ್ರೆಂಡ್ಸ್ ಆಗಿ ನನಗೆ ಫಾಲೋ ಆಗಿ ಎಲ್ಲ ವಿಷಯನೂ ನೀವು ತಿಳ್ಕೊತಾ ಇರೋದು. ನಿಮ್ಮ ಲೈಫಲ್ಲಿ ನೀವು ತುಂಬ ಹ್ಯಾಪಿಯಾಗಿರ್ತೀರ ಅಂತ ನಾನು ಅನ್ನಿಸ್ಕೊತಾ ಇದ್ದೀನಿ. ಯಾಕಂದರೆ ತುಲಾ ರಾಶಿಯವ್ರಿಗೆ ಧನುಸ್ಥಾನದಲ್ಲಿ ಶುಕ್ರ, ಬುಧ, ಗುರುಗ್ರಹ, ಧನುಸ್ಥಾನದಲ್ಲಿ ಶುಕ್ರ, ಸೂರ್ಯ, ಬುಧ, ಕುಜಗ್ರಹ ಇದೆ. ಹಾಗಾಗಿ ವಿಪರೀತ ರಾಜಯೋಗದ ಫಲವನ್ನು ಕೊಡ್ತಾನೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ, ತುಂಬ ಸಂತೋಷವನ್ನು ಪಡ್ತೀರ ಅಂತ ಹೇಳುತ್ತೆ. ಮತ್ತು ಗುರುಗ್ರಹನೂ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಗುರು ಲಾಭವನ್ನು ಕೊಡೋದ್ರಿಂದ ತುಲಾ ರಾಶಿಗೆ ನೆಮ್ಮದಿ, ಸಕಲ ಸಂಪತ್ತು, ಐಶ್ವರ್ಯನ ಕೂಡ ಗುರುಗ್ರಹ ಕೊಡ್ತಾನೆ. ನೀವು ತುಲಾ ರಾಶಿಯವರು ಯಾವ ನಕ್ಷತ್ರದಿಂದ ನೀವು ಹುಷಾರಾಗಿರ್ಬೇಕಂದ್ರೆ ಪುಷ್ಯ, ಅನುರಾಧ, ಉತ್ತರ ಭಾದ ನಕ್ಷತ್ರ ಈ ವಾರದಲ್ಲಿ ಹುಷಾರಾಗಿರಬೇಕು. ಅವರಿಂದ ನಿಮಗೆ ಏನಾದ್ರು ಒಂದು ತೊಂದರೆ ಸಮಸ್ಯೆಗಳು ಬರ್ತವೆ. ಆದ್ದರಿಂದ ಅವ್ರನ್ನ ನೀವು ಕಂಟ್ರೋಲ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅವ್ರ ಮಾತು ಕೇಳೋದ್ರಿಂದ, ಅವ್ರ ಮಾತನ್ನು ಮೆಚ್ಚೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ. ತುಲಾ ರಾಶಿಯವರಿಗೆ ಕಂಟಕವಾಗಿ ಕಾಣ್ತಾ ಇರ್ತಾರೆ. ತುಲಾ ರಾಶಿಯವರಿಗೆ ವಿಶಾಖ, ಪುಷ್ಯ ತುಲಾ ರಾಶಿಯವರಿಗೆ ಭಾಳ ವಿಶೇಷ ಭಾಳ ವಿಶೇಷ ಪುಷ್ಯ, ಅನುರಾಧ, ಉತ್ತರ ಭಾದ ನಕ್ಷತ್ರರು ನಿಮಗೆ ಕಂಟಕವಾಗಿರ್ತಾರೆ. ಅದರಿಂದ ನೀವು ಅವ್ರ ಜೊತೆ ಒಳನಾಟವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ದಿ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರರು, ತುಂಬ ಒಳ್ಳೆಯದಾಗುತ್ತೆ. ವಿಶಾಖ ಭಾಳ ವಿಶೇಷ, ಪುನರ್ವಸು, ವಿಶಾಖ, ಪೂರ್ವಭದ್ರ ನಕ್ಷತ್ರ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಾರ ದುಡ್ಡು ಬರುತ್ತೆ. ಆದರೆ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತಾರೆ. ಒಂದು ಸರಿ ಎಲ್ಲರೂ ಕೂಡ ನಿಮ್ಮ ತಾಯಿ ಮಕ್ಕಳು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ. ಅದು ಆಗದಿರೋ ಥರ ನೀವು ನೋಡ್ಕೊಳ್ಳಿ, ತುಂಬ ಬೆನಿಫಿಟ್ ಆಗ್ತೀರಾ. ಆಗದಿರೋ ಥರ ನಿಮ್ಮ ತಾಯಿ ವಿಚಾರದಲ್ಲಿ, ಯಾಕಂದರೆ ಸುಖಸ್ಥಾನಾಧಿಪತಿ ಶನಿ ಮಕರ, ಕುಂಭ ರಾಶಿ ಅಧಿಪತಿ ಶನಿ ಮೀನದಲ್ಲಿರೋದ್ರಿಂದ ತಾಯಿಯಿಂದ ನೆಮ್ಮದಿ ಇರಲ್ಲ. ತಾಯಿಯಿಂದ ಸಂಕಟಗಳು, ತಾಯಿಯಿಂದ ಕೋಪ, ತಾಯಿಯಿಂದ ನಿಮ್ಮ ಒಂದು ವಿಚಾರದಲ್ಲಿ ಏನಾರು ಒಂದು ವಿಚಾರದಲ್ಲಿ ನಿಮಗೆ ಚಾಡಿ ಹೇಳೋದು, ತಂದಿಡೋದು ಇದೆಲ್ಲ ಆಗುತ್ತೆ. ಸುಳ್ಳು ಹೇಳಿದ್ರು ಸತ್ಯ ಅಂತ ನೆಮ್ತೀರ, ಸತ್ಯ ಹೇಳಿದ್ರು ಸುಳ್ಳು ಅಂತ ನೆಮ್ತೀರ. ಈ ಥರದ ಒಂದು ಪ್ರಾಬ್ಲಮಲ್ಲಿ ನೀವು ಸಿಗಾಕಿದ್ದರಿಂದ ನೀವು ಆಗದಿರೋ ಥರ ನೀವು ನೋಡ್ಕೊಳ್ಳಿ, ತುಂಬ ಒಳ್ಳೆಯದಾಗಲಿ. ಬಹಳ ಬೆನಿಫಿಟನ್ನು ನಿಮಗೆ ತುಲಾ ರಾಶಿಯವರಿಗೆ ಗುರುಬಲ ಬರೋದ್ರಿಂದ 5ನೇ ತಾರೀಕಿನ ನಿಮ್ಮ ಟೈಮ್ ತುಂಬ ಬ್ಯೂಟಿಫುಲ್ಲಾಗಿರ್ತದೆ. ಯಾವುದನ್ನು ಕೂಡ ಅನುಮಾನಿಸ್ಬೇಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ತುಂಬ ಪಾಸಿಟಿವ್ನ ಅನುಭವಿಸ್ಬೋದು. ಪಾಸಿಟಿವ್ನ ನಿಮಗೆ ಯೋಗವನ್ನು ಕೊಡ್ತಾನೆ. ಗ್ರಹಗಳಿಂದ ಲಾಭವನ್ನು ಪಡ್ಕೊಳ್ಳಿ. ತುಲಾ ರಾಶಿಯವರಿಗೆ ಸಾಕಷ್ಟು ಆರಾಧನೆ ಮಾಡುವಂಥ ಗ್ರಹ ಗುರುಗ್ರಹ, ಶುಕ್ರ ಗ್ರಹನ ಆರಾಧನೆ ಮಾಡಿ ತುಂಬ ಬೆನಿಫಿಟನ್ನು ಕಾಣ್ತೀರ. ಗುರು ಮತ್ತು ಶುಕ್ರ ತುಂಬ ಬ್ಯೂಟಿಫುಲ್ ಅಂತ ಕೊಡ್ತಾ ಹೋಗ್ತಾನೆ. ಎಷ್ಟು ಆರಾಧಿಸ್ತೀರೋ ಅಷ್ಟು ತುಲಾ ರಾಶಿಗೆ ಯೋಗವನ್ನು ಕೊಡ್ತಾರೆ. ಗ್ರಹ ಬಂದು ಗುರು, ಶುಕ್ರ, ಕುಜಗ್ರಹ ತುಂಬ ತಾಂಡವಾಡ್ತಾನೆ. ನೀವು ಅನಿಸ್ಬಿಟ್ರೆ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಆದರೆ ನೀವು ಅದೃಷ್ಟ ಪ್ರಾಪರ್ಟಿ ಖರೀದಿ ಏನಾದ್ರು ಮಾಡಿದ್ರೆ ನಿಮ್ಗೆ ಲಾಭ ಇರುತ್ತೆ. ಬಂಗಾರವನ್ನು ಖರೀದಿ ಮಾಡಿದ್ರೆ ಲಾಭ ಇರುತ್ತೆ.
ಯಾವ್ದಾರ ಕೆಲಸಕ್ಕೆ ಇಂಟ್ರ್ಯೂಗೆ ಹೋದ್ರೂ ಲಾಭ ಇರುತ್ತೆ. ಆದರೆ ಕುಟುಂಬದವ್ರ ಜೊತೆ ಜಗಳಾಡೋದೊಂದು ಜಾಸ್ತಿ ಇರುತ್ತೆ. ಆ ಜಗಳವನ್ನು ಕಮ್ಮಿ ಮಾಡ್ಕೊಳ್ಳಿ. ತುಂಬ ತುಂಬ ಒಳ್ಳೆಯದಾಗುತ್ತೆ. ತುಲಾರಾಶಿ ಒಳ್ಳೆಯದಾಗಲಿ.